ಇದು ಒಂದು ಶಾಪಗ್ರಸ್ತ ರಸ್ತೆ. ಹೆಬ್ಬಾಳ ವಾರ್ಡ್ 21ರ ಕರಾಳ ಸತ್ಯ. ಮೂರನೇ ರಸ್ತೆ ಜನರ ಸಂಕಷ್ಟ. ಯಾರಿಗೆ ಹೇಳೋದು, ಯಾರನ್ನು ಕೇಳೋದು? ಎಲ್ಲರ ಹತ್ತಿರ ಸುತ್ತಿ ಸುತ್ತಿ ಸುಸ್ತಾಗಿದ್ದಾರೆ ಪಾಪದ ಜನ. ಈ ಸ್ಟೋರಿಯನ್ನು ತಪ್ಪದೇ ನೋಡಬೇಕು. ಗ್ರೇಟರ್ ಬೆಂಗಳೂರು ಕನಸು ಕಾಣುತ್ತಿರುವ DCM DKಶಿ ಅವರೇ ಮತ್ತು ಕರ್ನಾಟಕ ಸರ್ಕಾರದ ಸಚಿವರು, ಹೆಬ್ಬಾಳ ಕ್ಷೇತ್ರದ ಶಾಸಕರು ನೋಡಲೇಬೇಕಾದ ಸ್ಟೋರಿ. ಯಾರು ಒಬ್ರು ನೀವು ಬೇಡಾಡಿದ್ರು ಬರಲ್ಲ, ಡಬಲ್ ಕೊಡ್ತೀನಿ ಅಂದ್ರೂ ಬರಲ್ಲ. ಆ ತರ ಇದೆ ಸರ್ ಅವತಾರ ಇದು. ಯಾರು ಬರ್ತಿಲ್ಲ ಇವಾಗ ಈ ರೋಡ್ಗೆ. ನಮ್ದು ಅಷ್ಟು ಈ ಕೀಳಾಗ್ಬಿಟ್ಟೈತೆ ರೋಡ್. ಇದು ಗಾಡಿಯಲ್ಲಿ ಬರ್ತಾರೆ, ಕೀಳ್ತಾರೆ ಅವರು. ನಾವು FC ಅವ್ರಿಗೆ ನೀರು ಕೊಟ್ಟು ಕೂಡ್ಸಿ ಸಮಾಧಾನ ಮಾಡಿ. 30 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಪೇಪರ್ ಅಲ್ಲಿ ಬರ್ತಾ ಇದೆ. ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದು ಮುನೇಶ್ವರ ಲೇಔಟ್, ಮುನೇಶ್ವರ ದೇವಸ್ಥಾನ ಇರೋ ರಸ್ತೆ. ಇದು ಹೆಬ್ಬಾಳದಿಂದ ಟೆಂಟ್ ರೋಡ್ ಅಲ್ಲಿ ಬಂದ್ರೆ ಡೆಡ್ ಎಂಡ್. ಈ ರೋಡ್ ಆಕ್ಚುಲಿ ರೋಡ್ ರಿಪೇರಿ ಕೆಲಸ ಆಗದೆ ಆಲ್ಮೋಸ್ಟ್ ಕ್ಲೋಸ್ ಟು 20 ಇಯರ್ಸ್ ಆಗಿದೆ. ಸುಮಾರು ಸತಿ ಕಾರ್ಪೊರೇಟರ್ ಇರ್ಬೇಕಾದ್ರೆ ಕಾರ್ಪೊರೇಟರ್ ಹತ್ರ MLA ಹತ್ರ ಎಲ್ಲ ಹೋಗಿ ಮನವಿ ಮಾಡಿದ್ವಿ, ಮುಂಚಿನ MLA ಈಗಿನ MLA. ಬಟ್ ಇದುವರೆಗೂ ಏನು ಕೆಲಸ ಆಗ್ತಾ ಇಲ್ಲ. ಸೊ ಅದರಿಂದ ಇದೊಂದು ಸಮಸ್ಯೆನ ಸರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮತ್ತೆ ವರ್ಷ ಆಯ್ತು ಸರ್ ಈ ರೋಡ್ ಮಾಡಿ. ಯಾರಾದ್ರೂ ಹೆರಿಗೆ ಅವ್ರಿವ್ರು ಆಗೋರಿದ್ರೆ ಅರ್ಧಕ್ಕೆ ಹೋಗೋಷ್ಟು ಇಲ್ಲೇ ಡೆಲಿವರಿ ಆಗ್ಬಿಡ್ತಾರೆ. ಅಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ರೋಡ್. ಎಲ್ಲಿ ಹೆಜ್ಜೆಜ್ಜೆಗೂ ಇದೆ, ನೀವೇ ನೋಡಿ ವಿಡಿಯೋದಲ್ಲಿ ಏನ್ ಬೇಕಾದ್ರೆ ಮಾಡ್ಕೊಂಡು ಹೋಗಿ. ಯಾರು ಎಷ್ಟು ಜನ ಬಿದ್ದು, ಮಕ್ಕಳು ಮರಿ ಸ್ಕೂಲ್ಗೆ ಹೋಗೋರೆಲ್ಲ ಬಿದ್ದು ಎಷ್ಟು ಫಜೀತಿ ಆಗ್ತಾ ಇದೆ. ಸುಮಾರು ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬಿಟ್ರು. ದಯವಿಟ್ಟು ಆದಷ್ಟು ನೋಡಿ ಸರ್. ಏನು ಎಷ್ಟು ಸಾರಿ ಯಾರನ್ನ ಹೋಗಿ ಬೇಡಾಡಿದ್ರು ಈ ಕಡೆ ತಿರುಗಿ ನೋಡೋರೆ ಒಬ್ರು ಇಲ್ಲ ನಮ್ಮನ್ನ. ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಈ ರೋಡು BJP ಅವರು ಅಂತ ಹೇಳ್ತಾರೆ. BJP ಅವ್ರು ಮಾಡಿದ್ರೇನು ಇದು ಮಾಡಿದ್ರೇನು? ಯಾರು ಅಧಿಕಾರದಲ್ಲಿ ಇರ್ತಾರೆ, MLA ಯಾರು ಇರ್ತಾರೆ, ಕೌನ್ಸಿಲರ್ ಯಾರು ಇರ್ತಾರೆ? ರೋಡ್ ಪ್ರಾಮುಖ್ಯತೆ ನೋಡ್ಬೇಕಲ್ವಾ? ಪಬ್ಲಿಕ್ ಸರ್ವೆಂಟ್ ಅಂತ ಅಂದ್ಬಿಟ್ಟು ಎಲೆಕ್ಟ್ ಆಗಿರ್ತಾರೆ. ಇಲ್ಲಿ ನಾವು ಹೋಗಳೆಲ್ಲ ಅವ್ರು ನೋಡ್ಕೊಬೇಕು. ಯಾವ ಪಾರ್ಟಿ ಆದ್ರೆ ಏನಂತೆ ಟ್ಯಾಕ್ಸ್ ಕಟ್ತಾ ಇದ್ದೀವಲ್ವಾ? ಓಟ್ ಕೇಳಕ್ಕೆ ಬರ್ತಾರೆ ಅವ್ರು. ಅಟ್ಲೀಸ್ಟ್ MLA ಆಗಿರ್ಬೋದು, ಯಾರು ಕೌನ್ಸಿಲರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಮುಂದೆ ಯಾರು ಬರ್ತಾರೋ ಯಾರು ಬೇರೆ ಅಟ್ಲೀಸ್ಟ್ ಪಬ್ಲಿಕ್ ಸರ್ವೆಂಟ್ ಅಂದ್ಬಿಟ್ಟು ಬಂದಮೇಲೆ ಪ್ರಾಮುಖ್ಯತೆ ಕೊಡಲೇಬೇಕಲ್ವಾ? ದಯವಿಟ್ಟು ನಾವು ಏನು ಮನಸ್ಸು ತೆಗೆದುಕೊಂಡಿರಾ, ಯಾವ ಪಾರ್ಟಿ ಆದರೆ ಏನು, ಪಬ್ಲಿಕ್ ಸರ್ವೆಂಟ್ ಅಂದ್ಬಿಟ್ಟು ಈ ರೋಡು ಸ್ವಲ್ಪ ಉತ್ತೇಜನ ಮಾಡಿಸಿ. ಥ್ಯಾಂಕ್ ಯು ಸರ್. ಎಲ್ಲ ಮಾಡಿ ಏನು ಮಾಡಿಲ್ಲ. ಮಾಡ್ತೀವಿ ಅಂತಾರೆ, ಮಾಡಿಲ್ಲ. ಮೋರಿಗಳ್ದು ಏನು ಕ್ಲೀನ್ ಆಗಿಲ್ಲ. ಬೇರೆ ಕಡೆ ಅಕ್ಕಪಕ್ಕ ರೋಡ್ಗಳೆಲ್ಲ ಎಲ್ಲ ಚೆನ್ನಾಗೈತೆ. ನಮ್ಮ ರೋಡ್ ಎಲ್ಲ ಕಿತ್ತೋಗಿ ಎದ್ದು ಹೆಂಗ್ ನೋಡಕ್ ಆಗಲ್ಲ, ಹಂಗೈತೆ ರೋಡ್ಗಳು. ಎಷ್ಟು ಹೇಳಿದ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ ಸರ್. ದಯವಿಟ್ಟು ನೀವು ಕಿವಿ ತಗೋಬೇಕು. ನಾವೇನ್ ಮಾತಾಡಿದ್ರು ಪದೇ ಎಷ್ಟೋ ಸಲ ಬಂದಿದೀವಿ ನಿಮ್ಮ ಮನೆ ಬಾಗಿಲಿಗೆಲ್ಲ, ಆದ್ರೂ ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಈ ಸಲ ಆದ್ರೂ ನೀವು ಮಾಡಿ ದಯವಿಟ್ಟು ಮಾಡ್ಕೊಡಿ. ರೋಡ್ನ ನೀಟಾಗಿ ಮಾಡ್ಕೊಡಿ, ಸಿಮೆಂಟ್ ಹಾಕೊಡಿ. ಇನ್ನೇನ್ ಕೇಳ್ತೀವಿ ನಾವು, ಹೇಳ್ರಿ. దయవిಟ್ಟು ಮಾಡ್ಕೊಡಿ సార్ ప్లీజ్. సార్ మా రోడ్డుకి సిమెంట్ వేసి 20 ఏళ్ళు అవుతుంది. ఎన్నే ఉండం ఏడపాలే మేము. పిల్లలంతా స్కూల్ పిల్లలంతా పడిపోతా ఉన్నారు. ఎవరు గ్యార్ చేస్తా ఉండలే, వస్తారు ఓట్లు వేయండి అంటారు. నిండా ఏమి తీసుకుంటా ఉండలేదు సార్ ఈ రోడ్డుకి ఎవరుగానే. ಸರ್ ಈ ರೋಡು ಸ್ವಲ್ಪ ಜಲ್ದಿ ಹಾಕೊಡಿ ಸರ್ ಆದಷ್ಟು. ತುಂಬಾ ಗುಂಡಿಗಳು ಜಾಸ್ತಿ ಇದೆ, ಹಳ್ಳದಿನ ಜಾಸ್ತಿ ಇದೆ. ಒಂದ್ಸಲ ಬಂದು ನಿಮ್ಮ ಮನೆ ಹತ್ರನೂ ಹೇಳಿದ್ರಿ. ಮತ್ತೆ ಇಲ್ಲಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಸರ್. ಮೋರಿ ಕ್ಲೀನ್ ಮಾಡಿ ಮತ್ತೆ ನಮ್ಗೆ ಇದು ಕಾಂಕ್ರೀಟ್ ಹಾಕೊಡಿ ಸರ್. ಹೋಗಿದ್ರಿ ಒಂದು 2 ವರ್ಷಕ್ಕೆ ಮುಂಚೆನೆ ಹೋಗಿ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ರಿ MLA ಸಾಹೇಬ್ರ ಹತ್ರ. ಅವ್ರು ಹಾಕಿಸ್ಕೊಡ್ತೀನಿ ಅಂದ್ರು. ಈ ಅಧಿಕಾರಿಗಳು ಇನ್ನೂ ಹಾಕ್ಸೇ ಇಲ್ಲ. ಮಕ್ಕಳಿಗೆ ಬಂತವ್ರು ಮಾಡ್ಬಿಡ್ತಾರೆ. ಯಾರು ಬಂದ್ ನೋಡಿ ಹೆಬ್ಬಾಳಿ ಥರ್ಡ್ ಬ್ಲಾಕ್ ಅಂದ್ರೆ ಯಾರು ಒಬ್ರು ನೀವು ಬೇಡಾಡಿದ್ರು ಬರಲ್ಲ, ಡಬಲ್ ಕೊಡ್ತೀನಿ ಅಂದ್ರೂ ಬರಲ್ಲ. ಆ ತರ ಇದೆ ಸರ್ ಅವತಾರ ಇದು. ಸರ್ ಇಲ್ಲಿ ಬಂದ್ರೆ ಅರ್ಧ ದಾರಿಗೆ ಹೋಗೋಷ್ಟಲ್ಲಿ ನಾವು ಗಾಡಿ ತಗೊಂಡೋಗಿ ರಿಪೇರಿಗೆ ದಯವಿಟ್ಟು ನಮ್ಮನ್ನ ರೋಡ್ ಕರಿಬೇಡಿ ಅಂತ ಹೇಳ್ತಾರೆ. ಏನ್ ಸರ್ ಎಷ್ಟು ಸಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು? 18-20 ವರ್ಷ ಆಯ್ತು ಸರ್. ಬಂದು ನೋಡಿ ನೀವೇ ಬೇಕಾದ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಮಾಡ್ಕೊಡಿ. ಎಷ್ಟು ಸಾರಿ ಬೇಡಾಡ್ತಾ ಇರೋದು. MLA ಮನೆ ಹತ್ರ ಎಲ್ಲ ಹೋದ ಆಯ್ತು, ರೆಡಿ ಇದೆ, ಬಡ್ಜೆಟ್ ರೆಡಿ ಇದೆ, ಮಾಡಿಸ್ತೀವಿ ಅಂತಾರೆ. ಇಲ್ಲಿವರೆಗೂ ಯಾರು ನಮ್ಮ ಕಡೆ ತಿರುಗಿ ನೋಡಿಲ್ಲ. ಎಲೆಕ್ಷನ್ ಬಂದ್ರೆ ಮಾತ್ರ ಎಲ್ಲ ನಾವು ಎಲ್ಲಿದ್ರು ಹುಡುಕಿ ನಮ್ಮನ್ನು ಕರೀತಾರೆ, ಮಾತಾಡ್ತಾರೆ. ಈ ಟೈಮ್ನಲ್ಲಿ ನಮ್ಮನ್ನು ಕೇಳೋರೇ ಇಲ್ಲ ಸರ್. ದಯವಿಟ್ಟು ನೋಡಿ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ಆದಷ್ಟು ಈ ರೋಡ್ ಕ್ಲಿಯರ್ ಮಾಡಿಕೊಡಿ ಸರ್. ಫಸ್ಟ್ ಮೋರಿಯಾಗಿತ್ತು ಒಳಗೆ ಹೆಗ್ಗಾಗಿ ಮನೆ ಒಳಗಡೆ ನಿಂದು ಒಂದ ಕರ್ತೀವಿ. ಇಲ್ಲ ಫುಲ್ ಜನ ಬರ್ತಾರೆ ರೀ, ಗಾಡಿಯಲ್ಲಿ ಬರ್ತಾರೆ, ಕೀಳ್ತಾರೆ ಅವರು. ನಾವು FC ಅವ್ರಿಗೆ ನೀರು ಕೊಟ್ಟು ಕೂಡ್ಸಿ ಸಮಾಧಾನ ಮಾಡಿ ಕಳ್ತೀವಿ.
ವರ್ಷ ಆಯ್ತು ಸರ್, 20 ವರ್ಷ ಸರ್. ಮಾಡಿ ಎಷ್ಟು ಮಕ್ಕಳ್ತಾ ಇದ್ದಾರೆ, ನಾವೇ ಎಲ್ಲ ಮಾಡ್ಕೊಂಡು ಹೆಂಗಸ್ರೆಲ್ಲ ಸಿಮೆಂಟ್ ತಂದು ನಾವೇ ಕೊಳ್ಳೋಣ ಅಂತ ಏನ್ ಮಾಡಕ್ಕಾಗುತ್ತೆ? ಇವ್ರು ಎಷ್ಟು ಜನ ಹುಡುಗರು ಎಷ್ಟು ಸಲ ಕೇಳಿದ್ದಾರೆ, ಒಬ್ರು ಏನು ಮಾಡ್ಕೊಟ್ಟಿಲ್ಲ. ಅದೇ ಒಬ್ರು ಏನು ಮಾಡ್ಕೊ ಸರ್, ಎಷ್ಟು ಸಲ ಅಂತ ನಾವು ಸುಮ್ಮನೆ ಇರೋದು ಹೇಳಿ. ನಿಮ್ಮದೇ ಸರಿ ಇಲ್ಲ, ನೀವು ಕಟ್ಟಿರೋದು ಸರಿ ಇಲ್ಲ, ನಿಮ್ಮದೇ ಎಲ್ಲ ತಪ್ಪು, ನಾವು ಕರೆಕ್ಟ್ ಮಾಡಿದ್ದೀವಿ ಅಂತ ನಮ್ಗೆ ಉಗ್ದೋಗಿದೆ. ನಮ್ದು ಹಳ್ಳ ಇದೆ, ಮನೆ ಬಂದ್ರೆ ನೀರ್ ಮಳೆ ಬಂದ್ರೆ ಮನೆ ನೀರೆಲ್ಲ ಮನೆ ತುಂಬಿಕೊಳ್ಳುತ್ತೆ ಸರ್. ಯಾರ್ಗ್ ಹೇಳೋದು ನಾವು? ಎಷ್ಟ್ ಸಲ ಹೇಳಿದ್ರು ಯಾರು ಕೇಳಲ್ಲ. ಅದೇ ಹುಡುಗರಿಗಾದ್ರೂ ಹೇಳ್ತಾರೆ, ಪಾಪ ಹುಡುಗರು ಕೇಳಿದ್ರು ಅವರು ಮಾಡ್ಕೊಡಲ್ವಂತೆ. ಅವ್ರು ಏನ್ ಮಾಡಕ್ಕಾಗುತ್ತೆ ಸರ್? ಏನ್ 30 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಪೇಪರ್ ಅಲ್ಲಿ ಏನೋ ಬರ್ತಾ ಇದೆ. 30 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಪೇಪರ್ ಅಲ್ಲಿ ಬರ್ತಾ ಇದೆ. ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ 30 ಕೋಟಿನಲ್ಲಿ ಅಲ್ಲೊಂದ್ 2-3 ರೋಡ್ ಮಾಡಿದ್ರು ಅಷ್ಟೇನೆ, ಇನ್ನೇನು ಇಲ್ಲ. ಪೇಪರ್ ನಲ್ಲಿ ನೋಡಿದ್ರೆ ಅಷ್ಟು ಕೋಟಿ ಇದೆ, ಹೆಬ್ಬಾಳಕ್ಕೆ 30 ಕೋಟಿ ಇದೆ ಅಂತೆ. ಹೆಬ್ಬಾಳಕ್ಕೆ 30 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಪೇಪರ್ ನಲ್ಲಿ ಇದೆ. ನಿನ್ನೇನ್ ಪೇಪರ್, ಇವತ್ತು ಪೇಪರ್ ಓದಿದೆ, ಇದೆ ಹೇಳೋದು. ನೋಡಿದ್ರೆ ಇಲ್ಲಿ ಏನೂ ಇಂಪ್ರೂವ್ಮೆಂಟೇ ಇಲ್ಲ. ನಮ್ಮ ರೋಡಿಗಂತೂ ಯಾರು ಬರೋರೇ ಇಲ್ಲ. ಅದೇ ಓಟ್ ಕೇಳಕ್ ಮಾತ್ರ ತಪ್ಪದೆ ಏನು ಒಂದೊಂದು ಇದ್ರವ್ರು ಒಂದೊಂದು 10 ಸಲ ಬರ್ತಾ ಇರ್ಬೇಕಾದ್ರೆ ಮನೆ ಬಾಗ್ಲಿಗೆ. ನಮ್ ಸಮಸ್ಯೆ ಕೇಳೋರು ಯಾರು ಇಲ್ಲ. ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ನಾವು ವಯಸ್ಸಾಗಿದೆ ಹೋಗಕ್ಕಾಗಲ್ಲ, ಏನಿಲ್ಲ. ರಾತ್ರಿ ಟೈಮ್ ಸರಿಯಾಗಿ ಲೈಟ್ಗಳು ಇರಲ್ಲ, ಏನಿಲ್ಲ. ಆಟೋಗಳೂರವರು ಯಾರು ಬರ್ತಿಲ್ಲ ಇವಾಗ ಈ ರೋಡ್ಗೆ. ನಮ್ದು ಅಷ್ಟು ಈ ಕೀಳಾಗ್ಬಿಟ್ಟೈತೆ ರೋಡ್. ಇದು 20 ವರ್ಷ ಆಯ್ತು ರೋಡ್ಗೆ ಹಾಕಿ. ಓಟ್ಗಳಿಗೆ ಮಾತ್ರ ಕೇಳಿದ್ರೆ ನೀವು ಮಾಡಿಸ್ಕೊಳ್ಳಿ, ನಾವು ಇಬ್ರಂತ ಈ ರೋಡ್ಗೆ, ಕಾಂಗ್ರೆಸ್ BJP ಅರ್ಧ, ಕಾಂಗ್ರೆಸ್ ಅರ್ಧ ಅಂತ ಈ ರೋಡ್ಗೆ ಸುತ್ತ ಎಲ್ಲ ಮಾಡ್ತಾ ಇದ್ದಾರೆ. ನಮ್ ರೋಡ್ ಮಾತ್ರ ಸಂಧಿ ಎಲ್ಲ ಮಾಡ್ತಾ ಇದ್ದಾರೆ. ಇದು ಮೇನ್ ರೋಡ್ ಇದೇ ಇರೋದು ಬಸ್ ಸ್ಟಾಪ್ಗೆ. ಇದ್ರ ಮೇಲೆ ಯಾರಿಗೂ ಓಟಕ್ ಮಾತ್ರ ಎಲ್ಲಿದ್ರು ಅಡಿಗೆ ಮನೆ ಹುಡ್ಕೊಂಡ್ಬಂದು ಓಟ್ ಹಾಕಿ ಅಂತಾರೆ. ಹೆಬ್ಬಾಳ ವಾರ್ಡ್ನಲ್ಲಿ ಸಿಮೆಂಟ್ ರಸ್ತೆಗಾಗಿ ಬಿಡುಗಡೆ ಆಗಿರುವ ಹಣದಲ್ಲಿ ಕೋಟಿ ಲೂಟಿ. ಯಾರೆಲ್ಲ ಭಾಗಿಯಾಗಿದ್ದಾರೆ ತನಿಖೆ ನಡೆಸಿ. ಇದು ಹೆಬ್ಬಾಳ ವಾರ್ಡ್ ಜನತೆಯ ಆಗ್ರಹ. ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿ ಬಯಸುವವರು, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವವರು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.